ರಾಯಚೂರಿನಲ್ಲಿ ಲವ್ ಸೆಕ್ಸ್ ಮ್ಯಾರೇಜ್ ದೋಖಾ. ಕೈಕೊಟ್ಟ ಪ್ರಿಯಕರನ್ನ ಮದುವೆ ವೇಳೆ ಪ್ರತ್ಯಕ್ಷವಾದ ಸಂತ್ರಸ್ತೆ. ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ. ಮದುವೆ ಮನೆಯಲ್ಲಿ ಹಳೆ ಲವರ್ ರಂಪಾಟ, ಮದುವೆ ಸ್ಟಾಪ್. ಪ್ರೀತಿಸಿ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಮಾಡಿಸಿರುವ ಆರೋಪ ಕೇಳಿ ಬಂದಿರುವಂತದ್ದು. ಮದುವೆಗೆ ಬ್ರೇಕ್ ಹಾಕಿಸಿ ನ್ಯಾಯ ಬೇಕು ಅಂತ ಸಂತ್ರಸ್ತೆ ಧರಣಿ ಮಾಡಿದ್ದಾರೆ. ಯುವಕನ ವಿರುದ್ಧ ರಾಯಚೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನನ್ನನ್ನ ನಂಬಿಸಿ ಮೋಸ ಮಾಡಿ ಬೇರೆ ಯುವತಿಯೊಂದಿಗೆ ಮದುವೆ ಮಾಡಿಕೊಳ್ತಾ ಇದ್ದಾನೆ. ಯುವಕ ರಿಷಬ್ ವಿರುದ್ಧ ಇದೀಗ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿರುವಂತದ್ದು. ಮದುವೆ ಆಗೋದಾಗಿ ನಂಬಿಸಿ ಸಂತ್ರಸ್ತೆಯ ಗರ್ಭಪಾತ. ನಂತರ ದೇವಸ್ಥಾನದಲ್ಲಿ ಸಂತ್ರಸ್ತೆಯನ್ನ ಮದುವೆಯಾಗಿದ್ದ ಆರೋಪ ಕೇಳಿ ಬರ್ತಾ ಇದೆ. ಯುವಕನ ವಿರುದ್ಧ ರಾಯಚೂರಿನ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಯಚೂರಿನಲ್ಲಿ ಲವ್ ಸೆಕ್ಸ್ ಮ್ಯಾರೇಜ್ ದೋಖಾ ಬೆಳಕಿಗೆ ಬಂದಿದೆ. ಕೈಕೊಟ್ಟ ಪ್ರಿಯಕರನ ಮದುವೆ ವೇಳೆ ಸಂತ್ರಸ್ತೆ ಪ್ರತ್ಯಕ್ಷವಾಗಿರುವಂತದ್ದು. ಯುವಕನ ವಿರುದ್ಧ ರಾಯಚೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಯಚೂರಿನಲ್ಲಿ ಲವ್ ಸೆಕ್ಸ್ ಮ್ಯಾರೇಜ್ ದೋಖಾ. ಯುವಕನ ಮದುವೆಗೆ ಬಂದು ಯುವತಿ ರಂಪಾಟ ಮಾಡಿದ್ದಾಳೆ. ನನಗೆ ಯುವಕ ಮೋಸ ಮಾಡಿದ್ದಾನೆ, ಗರ್ಭಪಾತ ಮಾಡಿಸಿದ್ದಾನೆ, ಈತ ನಯವಂಚಕ ಅಂತ ಹೇಳಿ ಧರಣಿ ಮಾಡಿದ್ದಾರೆ. ಧರಣಿ ಮಾಡಿ ಮದುವೆಯನ್ನೇ ಸ್ಟಾಪ್ ಮಾಡಿಸಿದ್ದಾಳೆ ಸಂತ್ರಸ್ತ ಯುವತಿ. ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಮಾಡಿಸಿರುವಂತಹ ಆರೋಪ ಇದೀಗ ಯುವಕನ ಮೇಲೆ ಕೇಳಿ ಬರ್ತಾ ಇದೆ. ಮದುವೆಗೆ ಬ್ರೇಕ್ ಹಾಕಿಸಿ ನ್ಯಾಯ ಬೇಕೇ ಬೇಕು ಅಂತ ಯುವತಿ ಧರಣಿಯನ್ನ ಮಾಡಿರುವಂತದ್ದು. ಯುವತಿಯ ರಂಪಾಟಕ್ಕೆ ಮದುವೆ ನಿಂತು ಹೋಗಿದೆ. ಯುವಕ ರಿಷಬ್ ವಿರುದ್ಧ ಸಂತ್ರಸ್ತೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮದುವೆಯಾಗುವುದಾಗಿ ನಂಬಿಸಿ ಸಂತ್ರಸ್ತೆಯ ಗರ್ಭಪಾತ ಮಾಡಿಸಿದ್ದ ಯುವಕ. ದೇವಸ್ಥಾನದಲ್ಲಿ ಸಂತ್ರಸ್ತೆಯನ್ನ ಮದುವೆಯಾಗಿದ್ದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಮದುವೆಗೆ ಬ್ರೇಕ್ ಹಾಕಿಸಿ ಸಂತ್ರಸ್ತೆ ನ್ಯಾಯ ಬೇಕು ಅಂತ ಧರಣಿ ಮಾಡಿದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಪರಿಚಯ ನಾವು ಚಿಕ್ಕವರಿದ್ದಾಗಿಂದಾನೇ ಪರಿಚಯ. ಅಜ್ಜಿ ಮನೆಯಲ್ಲಿ ಬೆಳೆದಿದ್ದಲ್ವಾ, ಹಾಗಾಗಿ ನಮಗೆ ಅವರಿಗೆ ಪರಿಚಯ ಆಗಿದ್ದಲ್ಲಿ. ಸಿರುಗುಪ್ಪ ಅಂತ ಹೇಳಿ ಸರ್, ಅವ್ರದ್ದು ಅಂದ್ರೆ ಅಜ್ಜಿ ಮನೆಯಲ್ಲಿ ಸಿರುಗುಪ್ಪನೆ, ಅವ್ರದ್ದು ಸಿರುಗುಪ್ಪನೆ. ಡಿಗ್ರಿ ಟೈಮ್ನಲ್ಲಿಂದ ಕನೆಕ್ಷನ್ ಇದೆ. ಇವಾಗ ಮದುವೆ ಆಗಿದ್ದಾರೆ, 7 months ಮೇಲೆ ಆಯ್ತು ಇವಾಗ. ಸೊ ಹಾಗಾಗಿ ದೈಹಿಕ ಸಂಪರ್ಕನೂ ಆಗಿದೆ. ಇವಾಗೆಲ್ಲ ಯೂಸ್ ಮಾಡ್ಕೊಂಡು ಇವಾಗ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಹುಡುಗಿನ ಮಾಡ್ಕೊಳೋದು ಸರಿಯಲ್ಲ ಅಂತ ಹೇಳಿ ನಾನು ಅದು 2ನೇ ಮದುವೆ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ನನಗೆ ಒಂದು ವಿಡಿಯೋ ಥ್ರೂ ಗೊತ್ತಾಯ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಒಂದು ಸ್ವಲ್ಪ ದಿನದ ಹಿಂದೆ. ಹಾಗಾಗಿ ನಾನು ಇನ್ನು ಬಹಳ ದಿನ ಉಳಿದಿಲ್ಲ, ನನಗೆ ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನ್ಯಾಯ ಕೇಳ್ತಾ ಇದ್ದೀನಿ. ಅವರು ಫಸ್ಟಿಗೆ ಕೇಳಿದಾಗ ನಾನು ನಿನ್ನೆ ಮಾಡ್ಕೊತೀನಿ ಅಂತಾನೆ ಹೇಳಿದ್ದು. ಸೊ ಮನೆಯವರೆಲ್ಲ ಕರ್ಕೊಂಡು ಬಂದು ಮಾತಾಡ್ಸ್ಬೇಕಾದ್ರೆ ಮಾತು ಬದಲಾಯಿಸ್ತಾರೆ ಮನೆಯವರು. ನಮ್ಮನ್ನ ಯಾಕೆ ಅವಾಯ್ಡ್ ಮಾಡ್ತಾರೆ, ನಂದು ಕ್ಯಾಸ್ಟ್ ಬೇರೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಇರೋದು. ಸೊ ಹಿಂಗಾಗಿ ನನಗೆ ಮೋಸ ಆಗಿದ್ದೀನಿ. ನನಗೆ ನ್ಯಾಯ ಕೊಡಿಸಿ, ನಮ್ಮಿಬ್ರದ್ದು ಮದ್ವೆನೂ ಆಗಿದೆ. ನನಗೆ ಅವನೇ ಗಂಡ, ನನಗೆ ಅವನೇ ಕೊಡಿಸಿ ಅಂದ್ರೆ ನ್ಯಾಯ ಕೊಡಿಸ್ಬಿಟ್ಟು